ಪ್ರಾಪರ್ಟೀಸ್ ಇನ್ ಮೈಸೂರು. ಇದೊಂದು ಫಾರ್ಮ್ ಹೌಸ್, ರೆಡಿ ಫಾರ್ಮ್ ಹೌಸ್. ಮೈಸೂರು ಟು ಬೆಂಗಳೂರು ಹೋಗುವಾಗ ನೆಕ್ಸ್ಟು ಶ್ರೀರಂಗಪಟ್ಟಣ 3 ಎಕರೆ ಇದೆ ಟೋಟಲ್. ಇದರಲ್ಲಿ 94 ಗುಂಟ ರೆಕಾರ್ಡಲ್ಲಿದೆ, 26 ಗುಂಟ ಎಕ್ಸ್ಟ್ರಾ ಖರಾಬು ಇದೆ. ಎಲ್ಲದಕ್ಕೂ ಸೇರಿಸಿ ಫೆನ್ಸಿಂಗ್ ಮಾಡ್ಕೊಂಡಿದ್ದಾರೆ. ನೋಡಿ, ಈ ಥರ ದೊಡ್ಡ ಮನೆ ಇದೆ. ವಾಚ್ಮನ್ಗೆ ಒಂದು ಮನೆ, ಇವ್ರ ಓನರ್ ಇರೋಕ್ಕೆ ಒಂದು ಮನೆ, ಮತ್ತು ಕಾರ್ ಗ್ಯಾರೇಜ್ ಒಂದು 3 ಕಾರ್ ನಿಲ್ಸ್ಕೋಬೋದು, ಅಷ್ಟು ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಅಸಾರ್ಟೆಡ್ ಟ್ರೀಸ್ ಎಲ್ಲ ಇದೆ ಜಾಸ್ತಿ. ಇದರಲ್ಲಿ ಅಡಿಕೆ ಇದೆ, ಮಿಕ್ಕಿದೆಲ್ಲ ಫುಲ್ ಅಸಾರ್ಟೆಡ್ ಟ್ರೀಸ್ ಹಾಕಿದ್ದಾರೆ. ಫುಲ್ ಬೌಂಡ್ರಿ ಫೆನ್ಸಿಂಗ್ ಆಗಿದೆ. ನೀರು 5 ಇಂಚ್ ನೀರಿದೆ ಇದರಲ್ಲಿ. ಮತ್ತು ಎಕ್ಸ್ಟ್ರಾ ಟ್ರಾನ್ಸ್ಫಾರ್ಮರು ಹಾಕ್ಸ್ಕೊಂಡಿದ್ದಾರೆ. ಮನೆಯೂ ದೊಡ್ಡದಿದೆ, ಮತ್ತು ಪಕ್ಕದಲ್ಲೇ ನಾಲೆನೂ ಇದೆ. ವಿಲೇಜ್ ಹತ್ತಿರದಲ್ಲಿದೆ. ಏನಾರು ನೆಸೆಸಿಟಿ ಇತ್ತು ಅಂತಂದರೆ ವಿಲೇಜಲ್ಲೇ ಎಲ್ಲ ಸಿಗ್ತದೆ. ಕೆಲಸದವ್ರು ಬೇಕಾದ್ರೂ ವಿಲೇಜಲ್ಲೇ ಸಿಗ್ತದೆ. ವಿಲೇಜ್ ಹತ್ತಿರದಲ್ಲೇ ಇರೋದು ಇದು, ಜಸ್ಟ್ ನಿಯರ್. ಎಲ್ಲದಕ್ಕೂ ಡ್ರಿಪ್ ಮಾಡಿದ್ದಾರೆ. ಇದರದ್ದು ಬೆಲೆ 2 ಕೋಟಿ ಹೇಳ್ತಾಯಿದ್ದಾರೆ. 2 ಕೋಟಿಯಲ್ಲಿ ಜಾಸ್ತಿ ನೆಗೋಷಿಯಬಲ್ ಮಾಡೋಕ್ಕಿಲ್ಲ ಇವರು, ಯಾಕಂದರೆ ಮೊದಲು 2.5 ಹೇಳಿದರು ಇದಕ್ಕಿಂತ ಮುಂಚೆ. ಈಗ ನಾನು ಡಿಸ್ಕಸ್ ಮಾಡ್ಕೊಂಡು ಫೈನಲ್ ಅಷ್ಟಕ್ಕಾದರೆ ಮಾಡಿಸಿ ಅಂತ ಹೇಳಿದ್ದಾರೆ. ಮಿಕ್ಕಿದು ಅವ್ರಿಗೆ ಡಿಸ್ಕಷನ್ ಡೈರೆಕ್ಟಾಗಿ ಮಾತಾಡಿದ್ರೆ ಏನು ವಿಚಾರ ಗೊತ್ತಾಗುತ್ತೆ. ಕ್ಲಿಯರ್ ಟೈಟ್ಲ್ ಇದೆ. ಒಂದು ದಿನ ಬಂದರೆ ಸೇಮ್ ಡೇನೇ ಬೇಕಾದ್ರೆ ರಿಜಿಸ್ಟರ್ ಮಾಡ್ಕೊಂಡು ಹೋಗ್ಬೋದು, ಆ ಥರ ಡಾಕ್ಯುಮೆಂಟ್ ಇರೋದು. ಇವರೆಲ್ಲ ಸಿಟಿಯವರು, ಹಳ್ಳಿಯವರು, ರೈತರದ್ದು ಏನಿಲ್ಲ ಇದು. ರೈತರದ್ದಿದ್ರೆ ಸ್ವಲ್ಪ ಡಾಕ್ಯುಮೆಂಟ್ ಪ್ರಾಬ್ಲಮ್ಮು, ನಾಲ್ಗೆ ಚೇಂಜ್ ಮಾಡಿಬಿಡ್ತಾರೆ. ಬಟ್ ಇದು ಸಿಟಿಯವರು, ವಿದ್ಯಾವಂತರು, ಮಾತು ಒಂದೇ ಇರ್ತದೆ. ಇದರದ್ದು ಬೆಲೆ 2 ಕೋಟಿ ನೋ ನೆಗೋಷಿಯಬಲ್ ಅಂತ ಹೇಳ್ತಾಯಿದ್ದಾರೆ. ಮಿಕ್ಕಿದು ಡೈರೆಕ್ಟ್ಲಿ ತೊಗೋಬೋದು ಬೇಕಾದ್ರೆ. ನೋಡಿ, ಬೌಂಡ್ರಿ ಫುಲ್ ಫೆನ್ಸಿಂಗ್ ನೋಡಿ. ಈಗ ತೆಂಗು ಸಿಗ್ತಿದೆ ಇವರಿಗೆ.